ಪೈಲ್ವಾನ ತವರೂರು ರಾಣೆಬೆನ್ನೂರಲ್ಲಿ ಜಂಗಿ ಬಯಲು ಕುಸ್ತಿ ನಡೆದವು. ಕುಸ್ತಿ ಕಲಿಗಳ ಕದನ ಕಂಡು ಸಾವಿರಾರು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಟ್ಟುಮಸ್ತಾದ ಪೈಲ್ವಾನರು, ಅಖಾಡದಲ್ಲಿ ತೊಡೆತಟ್ಟಿ ನಿಂತ ಗಜಭೀಮರು, ಕೈ ಮಿಲಾಯಿಸಿ ಕುಸ್ತಿ ಹಿಡಿದ ಬಲಭೀಮರು. ಈ ರಣರಂಗ ಕುಸ್ತಿ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯವನ್ನ ರಾಣೆಬೆನ್ನೂರು ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಯಲು ಅಖಾಡಕ್ಕೆ ಹರಿಯಾಣ, ಮಧ್ಯಪ್ರದೇಶ, ತೆಲಂಗಾಣ ಹಾಗೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಪೈಲ್ವಾನರು ಆಗಮಿಸಿದ್ರು. ಪ್ರಥಮ ಬಹುಮಾನ ಗೆಲ್ಲುವುದಕ್ಕಾಗಿ ಜಗಜಟ್ಟಿಗಳು ಮೈಕೊಡವಿ ಹೋರಾಡಿದ ಪರಿ ಕಂಡು ಅಭಿಮಾನಿಗಳು ಸಂಭ್ರಮಿಸಿದ್ರು. ಇಂದಿನ ಮಕ್ಕಳು ಚಟಗಳಿಗೆ ದಾಸರಾಗುತ್ತಿದ್ದಾರೆ. ದೇಹ ದಂಡಿಸಿ ಕುಸ್ತಿಪಟುವಾಗಲು ಮುಂದಾಗಬೇಕು ಅಂತಾರೆ ಉಸ್ತಾದಗಳು. ಹುಡುಗರು ಚಟಗಳಿಂದ ದೂರ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಆಗಲ್ಲ ಪದೇ ಪದೇ ಕುಸ್ತಿ ಇಟ್ಟು ಹುಡುಗರನ್ನ ಒಟ್ಟು ದುಶ್ಚಟಗಳಿಂದ ದೂರ ಆಡಬೇಕು. ಈ ಕುಸ್ತಿ ನೋಡ್ರೆ ನಾನು ಆಡ್ಬೇಕು ಅಂತ ಒಂದು ಭಾವನೆ ಅವ್ರಿಗೆ ಬರಬೇಕು. ಆ ಭಾವನೆಯಿಂದ ಬರಲಿ ಅನ್ನೋಕ್ಕೋಸ್ಕರ ಈಗ ಒಂದು ಕುಸ್ತಿ ಏರ್ಪಡಿಸಿ. ಇಲ್ಲಿ ನಮ್ಮ ಗಡಿ ಮನೆಯಾಗ ಸುಮಾರು ಒಂದು 20-25 ಹುಡುಗರು ಇದ್ವು ರೀ. ನಾವು ಆಡಬೇಕಾರೆ 300-400 ಮಂದಿ ಇದ್ವಿ. ಈಗೆಲ್ಲ ಇಳಿಮುಖ ಆಗ್ತಾ ಐತಿ. ಅದು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನ ಇಟ್ಟು ಅವ್ರಿಗೆ ಒಂದು ಗಮನ ಈ ಕಡೆ ಸೆಳಿಕೋಸ್ಕರ ಮಾಡಾಕತ್ತೇವೆ. ಪ್ರಥಮ ಬಹುಮಾನವಾಗಿ 2 ಲಕ್ಷ ಬೆಳ್ಳಿಗದೆ, ದ್ವಿತೀಯ ಬಹುಮಾನ 1 ಲಕ್ಷ ಬೆಳ್ಳಿಗದೆ, ತೃತೀಯ ಬಹುಮಾನ 50,000 ಘೋಷಣೆ ಮಾಡಲಾಗಿತ್ತು. ಈ ವೇಳೆ 34 ಜೊತೆ ಕಾಟ ನಿಖಾಲಿ ಕುಸ್ತಿಪಟುಗಳನ್ನ ಆಡಿಸಲಾಯಿತು. ಕಟ್ಟುಮಸ್ತಾದ ಪೈಲ್ವಾನರು ಉಪಾಯದಿಂದ ಎದುರಾಳಿಗಳ ಜೊತೆ ಕಾದಾಡಿ ನೆರೆದಿದ್ದ ಜನರನ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದ್ರು. ಸರ್ಕಾರದ ನಮಗೇನು ಅನುದಾನ ಬಂದಲ್ರಿ. ನಾವು ಮಣ್ಣಲ್ಲಿ ಆಡಿಸ್ಕೊಂತ ಹುಡುಗರನ್ನ ಕಲಿಸ್ಕೊಂತ ಬಂದವಿ. ಇನ್ನು ಸರ್ಕಾರದಿಂದ ಅವರಿಗೆ ವೇಟ್ ಲಿಫ್ಟ್ ಎತ್ತವು, ಕಬ್ಬಣದ್ದು ಜಿಮ್ ಮಾಡುವಂಥ ಸಾಮಾನುಗಳನ್ನ ಕೊಟ್ಟರೆ ಹುಡುಗರು ಇನ್ನು ಹೆಚ್ಚಿನ ಮಟ್ಟಿಯಲ್ಲಿ ಸ್ಟೇಟ್ ಲೆವೆಲ್ಗೆ ಹೋಗೋಂಥ ಪ್ರೋತ್ಸಾಹ ನಾವು ಇಲ್ಲಿದ್ದ ಚಾಲೂ ಮಾಡ್ತಾವಂತ ಕೇಳ್ಕೊಳ್ತಿದ್ವಿ. ಒಟ್ಟಾರೆ ದೈಹಿಕ ಕಸರತ್ತು ತಾಕತ್ತು ತೋರಿಸುವ ರೈತರು ಹಾಗೂ ಯುವಕರ ಕ್ರೀಡೆಗಳಲ್ಲೊಂದಾದ ಕುಸ್ತಿ ಗರಡಿ ಮನೆಗಳು ಅಳಿವಿನಂಚಿನಲ್ಲಿ ಇವೆ. ಗ್ರಾಮೀಣ ಭಾಗದಲ್ಲಿ ಪಂದ್ಯ ಆಯೋಜಿಸುವ ಮತ್ತಷ್ಟು ಜೀವಂತವಾಗಿರಿಸಿದೆ. ಕುಸ್ತಿಪಟುಗಳಿಗೆ ಮಾಶಾಸನ ಮತ್ತಿತರ ಸೌಲಭ್ಯ ನೀಡಿ ಕುಸ್ತಿ ಕಲೆಗೆ ಪ್ರೋತ್ಸಾಹ ನೀಡಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.